ಟೆಸ್ಟ್ ಮಾಡ್ತಿದ್ದೀನಿ ಇವತ್ತು ನೋಡಿ. ಇನ್ನು ಒನ್ ಮೋರ್ ಟೈಮ್. ಇಂಗ್ಲಿಷ್ ಲ್ಯಾಂಗ್ವೇಜ್ ನಾಟ್ ಎ ನಾಲೆಜ್. ಇವತ್ತು ಆಫೀಸ್ ಹೋಗ್ತಾ ಇದ್ದೀನಿ. ಸೂಪರ್ ಫನ್ ಇದೆ ಆಫೀಸಲ್ಲಿ. ಸೊ ಡೋಂಟ್. ಹೈ ಭರತ್. ಹೈ ಶಕ್ತಿ. ಸೊ ಗೈಸ್ ನಾನು 9 o'clock ಶಿಫ್ಟ್ 9 ಬಂದಿದ್ದೀನಿ. 9 o'clock ಶಿಫ್ಟ್ ಅಂದ್ರೆ 10 o'clock వచ్చో. ಇಲ್ಲ ಗೈಸ್ 9 o'clock ಶಿಫ್ಟ್ 9 ಬಂದಿದ್ದೀನಿ. 9 ಅಖಿಲೇ ಲೇಟಾಗಿ ಬಂದಿರೋದು ಇವತ್ತು. ಇವರೆಲ್ಲ 9 o'clock ಶಿಫ್ಟ್. 9 ಗೈಸ್ ನಾವೆಲ್ಲ 9 o'clock ಶಿಫ್ಟ್. రియాక్షన్ చెప్పాలి ఎట్లుంటుంది ఎట్లుంది చెప్పాలి. ఇదేంటి వాసనకి అదే ఎక్స్ప్రెషన్స్, నార్మల్గా అదే ఎక్స్ప్రెషన్స్, పెంచడానికి అదే ఎక్స్ప్రెషన్స్. ಗೈಸ್ ಅತ್ತರ್ ಪರ್ಫ್ಯೂಮ್ ಅಂತ ಕೊಟ್ಟರು ಸ್ಮೆಲ್ ನೋಡೋಕ್ಕೆ. ಅತ್ತರ್ ಪರ್ಫ್ಯೂಮ್ ಅಂತ ಕೊಟ್ಟರು, ಸ್ಮೆಲ್ ಹೇಗಿದೆ ಹೇಳಿ ಅಂತ. ನೋಡಿದ್ರೆ ಅದು ಇವಾಗ ಇದೇ ಕಂಟೆಂಟ್. ಬನ್ನಿ ಪರ್ಫ್ಯೂಮ್ ಸ್ಮೆಲ್ ಚೆಕ್ ಮಾಡಿ ಹೇಳಿ ಹೇಗಿದೆ ಅಂತ. ಖಾಲಿ ಆಗೋಗುತ್ತೆ ಜಾಸ್ತಿ. ಸ್ಮೆಲ್ ಈಗ ಯಾರ್ಯಾರು ಬಂದಿದ್ದಾರೆ 9 o'clock ಎಲ್ಲಾರ ಮೇಲೇನೂ ಎಕ್ಸ್ಪೆರಿಮೆಂಟ್ ಆಯ್ತು. ನೆಕ್ಸ್ಟ್ ಯಾರು ಬರ್ತಾರೆ, ಇನ್ನು 11 o'clock ಶಿಫ್ಟ್ ಎಲ್ಲ ಇದೆ, ಅವಾಗ ಎಕ್ಸ್ಪೆರಿಮೆಂಟ್ ಮಾಡೋಣ. ಅಖಿಲ್ ಮೇಲೆ ಮಾಡಿಲ್ಲ ಇನ್ನೂ, ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ರೀ. ಇದು ಒಂದು ಸರಿ. అది బాగుందా, అది బాగుందా లేకుంటే అది బాగుందని చూడండి. రియాక్షన్ కావాలంటే ఇప్పుడు అది బాగుందా ఇది బాగుందా. ಮಮತಾ ಅವರೇ ಯಾಕೆ ಕವರ್ ಮಾಡ್ಕೊಂಡಿರೋದು? ಇವ್ರಿಗೆ ಪರ್ಫ್ಯೂಮ್ ಸ್ಮೆಲ್ ಅಂದರೆ ಆಗಲ್ಲ, ಅದಕ್ಕೆ ಆ ಥರ ಇರೋದು. ಇವ್ರಿಗೆ ಯಾರಿಗೂ ಡೌಟ್ ಬರಬಾರ್ದು ಅಂತಲೇ ಫಸ್ಟ್ ಚೆನ್ನಾಗಿರೋ ಪರ್ಫ್ಯೂಮ್ ಹಾಕಿ, ಆಮೇಲೆ ಇದು ಪರ್ಫ್ಯೂಮ್ ಅಲ್ಲ, ಇದೇನೋ ಕೇರಳದಿಂದ ತಂದಿರೋ ತಲೆ ಹೆಡ್ಡೇಕ್ದೇನೋ ಅಂತೆ, ಬಟ್ ಅದು ಸ್ಮೆಲ್ ಚೆನ್ನಾಗಿಲ್ಲ, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು. ನಾವು ಮಾಡಿರೋ ಎಕ್ಸ್ಪೆರಿಮೆಂಟ್ ಎಲ್ಲರ ಮೇಲೇನೂ ಅಪ್ಲೈ ಮಾಡ್ತಿದ್ದೀವಿ ಇಲ್ಲಿ, ಎಲ್ಲರ ರಿಯಾಕ್ಷನ್ನು ತಗೊಳ್ಳೋಣ ಅಂತ. ಅದು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ, ಸ್ಟೇ ಟ್ಯೂನ್. ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕರೆಕ್ಟಾಗಿ ಹೇಳಬೇಕು. ಸ್ಮೆಲ್ಲು ಒಂದು ನಾನು ತಂದಿದ್ದು ಇನ್ನು ಮಲ್ಲಿಗೆ, ಅದು ಯಾವುದು ಸ್ಮೆಲ್ ಪ್ರಾಪರ್ ಆಗಿದೆ, ಇನ್ನು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಸ್ಮೆಲ್ ಹತ್ರ ಹೋಗಿ. ಇದು ಚೆನ್ನಾಗಿದೆ. ಇದು ಸ್ಮೆಲ್ ಯುಕೆಜಿಯಾ? ಇದು ನಮ್ಮ ಲಂಚ್ ಟೈಮು. ಅಕ್ಕಿಲ್ದು ಪಿ.ಜಿ ಫುಡ್ಡು, ನಂದು ಹೋಮ್ ಫುಡ್ಡು. ಸೊ ಇದಾದ್ಮೇಲೆ ಅಕ್ಕಿಲ್ ಲಿಫ್ಟಲ್ಲಿ ಏನು ಮಾಡ್ತಾನೆ ನೋಡಿ. ఏం చేస్తున్నావు చూడు. మరి నేను ఇది వీడియో వేస్తాను. కాల్ చేస్తామా? స్టాప్ చేస్తామా? ఏమైతే చూస్తామా? నో ఏ అఖిల్ అలా ఊగొద్దు. ಸ್ಕೂಲ್ ಬಾಯ್ ಇಟ್ಟಾರೆ. You don't know. 3 hero ಧನುಷ್ இறங்க வந்துச்சு ஃபர்ஸ்ட் ஃப்ளோர். இல்ல ஃபர்ஸ்ட் ஃப்ளோர் -1 Walking after eating, walking. எங்கங்க வாக்கிங் இப்பதான் அந்த என்னமோ கொண்டு வந்து எங்க அதுக்கப்புறம் நல்லா வெயிட் போடுறீங்க நல்லா. மனசு குத்திருமா வயித்துல. குத்திட்டு தான் சொல்லுங்க. சும்மா மன உளைச்சல் பண்ணிட்டே இருக்கு. மன உளைச்சல் பண்ணல, உண்மையா தான் சொல்றேன். எனக்கு ஏதோ ஆசையா ஒரு ஐஸ்கிரீம் சாப்பிட்டேன். நீ இருக்கிற வெயிட் பத்தாத, இன்னும் வெயிட். பை பை. உண்மையா சொன்னா ஒத்துக்குங்க.
ಐಸ್ಕ್ರೀಮ್ ಚಪ್ಪೆ ಉಂಡಾವೆಂಗೆ ಇನ್ನು ಲಂಚ್ ಆಯಿತು, ಈಗ ವಾಕ್ ಮಾಡೋಣ ಸ್ವಲ್ಪ ಹೊತ್ತು ಔಟ್ಸೈಡು ಅಂತ ಆಚೆ ಬಂದ್ವಿ. ಇವತ್ತು ಸೂಪರ್ ಫನ್ ಇದೆ. ನಾನು ಜಾಸ್ತಿ ಲಂಚ್ ಆದಮೇಲೆ ಈ ಥರ ವಾಕ್ ಬರಲ್ಲ, ಯಾವಾಗೋ ಒಂದೊಂದು. ಸೊ ಇವತ್ತೊಂದು ದಿನ ಬಂದೆ. Candidate can speak in Kannada, but manager should speak in English only. Right to freedom. No, rights to speech. Right to speech. Article 31. Article. Kannada, because you are in Karnataka. Okay, you can speak in Kannada. No, with all the clients, I will speak Kannada. You speak Kannada with all the clients. I'm talking about not clients, I'm talking about employees. Employees only. She is speaking in Kannada, right? You should be speaking to her in Then how they can come to know that offices working with English? Why are you taking interview in this thing? She asked in Kannada, how did you understand? She should be comfortable with vernacular language also. Then also I will give offer. One more time. English is a language, not a knowledge. Mom's king. Mom's king. ನಾನು ಅವತ್ತೇ ಹೇಳಿದೆ ಮಾಮ್ ಸಿಟಿ ಡೆವಿಲ್ ಕಿಂಗ್ ಅಲ್ಲ ಅಂತ. Okay. Try this one also. This is nice. Hey, the same one. No, first one. Same one only, right? First. Both So both are there. Both attar kada? Both attar. Which one is good you tell me? Hello. But it is stating Nice. Hello. but it is stating who agent is available. That answer. Hello. 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 Where is Shakti? Shakti. Bye. ಬಾಯ್ ಸೋನಿಕಾ. ಬಾಯ್ ಸುರೇಂದ್ರ. ಗೈಸ್ ಈವ್ನಿಂಗ್ ಆಯಿತು, ಈಗ ಹೊರಡುವ ಸಮಯ, ಹೋಗ್ತಾ ಇದ್ದೀವಿ. ಇವತ್ತು ಬೇಗ ಹೊರಟ್ವಿ ನೋಡಿ. ನಮ್ಮ ಜೊತೆ ಇವರು ಬಿಡ್ತಿದ್ದಾರೆ. ನೋಡಿ ಎಷ್ಟು ಡಾರ್ಕ್ ಆಗಿದೆ. ಇವತ್ತು ಆಫೀಸ್ ಫನ್ ತುಂಬ ಚೆನ್ನಾಗಿತ್ತಲ್ವಾ? ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಸಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಹೋಗ್ತಾ ಇದ್ದೀವಿ. ಇವ್ರ ಪಾರ್ಟ್ನರ್ ಇವರು ಯಾವಾಗೂ ಇರೋದೆ, ಮಾತಾಡ್ಕೊಂಡು ಹೋಗೋದು. ಸೊ ಈಗ ಮನೆಗೆ ರೀಚ್ ಆಗಿ ಡಿನ್ನರ್ ಏನು ಪ್ರಿಪೇರ್ ಮಾಡಿದ್ವಿ ಅಂತಂದರೆ ರಾಗಿ ಮುದ್ದೆ ಮತ್ತು ಸಾಂಬಾರ್. ಇದಕ್ಕೆ ನಂಚ್ಕೊಳ್ಳೋಕೆ ಏನು ಪ್ರಿಪೇರ್ ಮಾಡಿಲ್ಲ, ಯಾಕಂದರೆ ಟೈಮ್ ಇಲ್ಲ, ಸುಸ್ತಾಗಿತ್ತು ಅಂತಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸ್ಟೇ ಟ್ಯೂನ್.